ಗಾಳಿ ಮಳೆಗೆ ಬೃಹತ್ ಮರವೊಂದು ಧರೆಗುರುಳಿದೆ. ಎಲ್ಲಿ ಇದು? ಎಲ್ಲರಿಗೂ ಮರ ಬಿತ್ತು ಅಂದರೆ ಅದು ಬೆಂಗಳೂರು ಅನ್ಕೊಂಡ್ಬಿಡ್ತಾರೆ. ಇಲ್ಲ, ಬೆಳಗಾವಿಯಲ್ಲಿ ಇದು. ಬೆಳಗಾವಿಯ ರುಕ್ಮಿಣಿ ನಗರದಲ್ಲಿ ಧರೆಗುರುಳಿರೋದು ಮರ. ಬೃಹತ್ ಮರ ಬಿದ್ದು ಕಾರು ಸಂಪೂರ್ಣವಾಗಿ ಹೋಗಿದೆ. ಪಾಲಿಕೆ ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಸ್ಥಳೀಯರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯುತ್ ತಂತಿ ಮೇಲೆಯೂ ಕೂಡ ಮರ ಬಿದ್ದಿದೆ. ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗೋದಕ್ಕಿಂತ ಮುಂಚಿತವಾಗಿ ಅದನ್ನು ಪೂರ್ಣವಾಗಿ ತೆರವನ್ನು ಮಾಡಿಬಿಡಿ. ಈಗ ವಿದ್ಯುತ್ ಸಂಪರ್ಕ ಸ್ವಲ್ಪ ಸಮಸ್ಯೆ ಆಗಿರುತ್ತೆ ಅಲ್ಲಿ, ಯಾಕಂದರೆ ವಿದ್ಯುತ್ ತಂತಿಯ ಮೇಲಿನ ಬಿದ್ದಿರೋದ್ರಿಂದ. ನೋಡಿ, ಬೃಹತ್ ಆಗಿರುವಂಥ ಮರ ಈಗ ಕಾರ್ ಮೇಲಿನ ಬಿದ್ದೋಗಿದೆ. ಇಷ್ಟೆಲ್ಲ ಬೀಳ್ತಾ ಇದೆಯಲ್ಲ, ನಾನು ಇಲ್ಲಿಯವರೆಗೂ ಕೇಳ್ತೀನಿ, ಅದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಆಗಿರಬಹುದು ಅಥವಾ ತೋಟಗಾರಿಕೆ ಇಲಾಖೆ ಆಗಿರಬಹುದು, ಯಾಕೆ ಈ ರೀತಿಯಾಗಿ ಮರಗಳು ಬೀಳ್ತಾ ಇವೆ, ಏನಾಗ್ತಾ ಇದೆ? ಒಬ್ಬರಾದರೂ ಯೋಚನೆ ಮಾಡಿದ್ದೀರಾ? ಅದಕ್ಕೆ ಸಂಬಂಧಪಟ್ಟಂಥ ಸಚಿವರಾಗಿರ್ಬೋದು, ಅದಕ್ಕೆ ಸಚಿವರು ಇದ್ದೀರಲ್ಲ, ಒಬ್ಬರಾದರೂ ಯೋಚನೆ ಮಾಡ್ತೀರಾ? ಅದನ್ನು ಇಲ್ಲ.